ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ತಮಾನಯ ಮಹಾಭಾಗಂ ಸ್ವಯಮೇವ ಸುಸತ್ಕೃತಂ ಪೂರ್ವಂ ಸಂಬಂಧಿನಂ ಜ್ಞಾತ್ವಾ ತತಃ ಪೂರ್ವಂ ಬ್ರವೀಮಿ ತೇ ತಥಾ ಕಾಶೀಪತಿಂ ಸ್ನಿಗ್ಧಂ ಸತತಂ ಪ್ರಿಯವಾದಿನಂ ಸದ್ವೃತ್ತಂ ದೇವಸಂಕಾಶಂ ಸ್ವಯಮೇವಾನಯಸ್ವಃ ತಥಾ ಕೇಕಯರಾಜಾನಂ ವೃದ್ಧಂ ಪರಮಧಾರ್ಮಿಕಂ ಶ್ವಶುರಂ ರಾಜಸಿಂಹಸ್ಯ ಸಪುತ್ರಂ ತ್ವಮಿಹಾನಯ ಅಂಗೇಶ್ವರಂ ಮಹಾಭಾಗಂ ರೋಮಪಾದಂ ಸುಸತ್ಕೃತಂ ವಯಸ್ಯಂ ರಾಜಸಿಂಹಸ್ಯ ಸಮಾನಯ ಯಶಸ್ವಿನಂ ತಥಾ ಕೋಸಲರಾಜಾನಂ ಭಾನುಮಂತಂ ಸುಸತ್ಕೃತಂ ಮಗಧಾಧಿಪತಿಂ ಶೂರಂ ಸರ್ವಶಾಸ್ತ್ರವಿಶಾರದಂ ಪ್ರಾಪ್ತಿಜ್ಞಂ ಪರಮೋದಾರಂ ಸತ್ಕೃತಂ ಪುರುಷರ್ಷಭಂ ರಾಜ್ಞಃ ಶಾಸನಮಾದಾಯ ಚೋದಯಸ್ವ ನೃಪರ್ಷಭಾನ್ ಪ್ರಾಚೀನಾನ್ ಸಿಂಧುಸೌವೀರಾನ್ ಸೌರಾಷ್ಟ್ರೇಯಾಂ ಚ ಪಾರ್ಥಿವಾನ್ ದಾಕ್ಷಿಣಾತ್ಯಾನ್ ನರೇಂದ್ರಾಶ್ಚ ಸಮಂತಾನಾನಯಸ್ವಃ ಸಂತಿ ಸ್ನಿಗ್ಧಾಶ್ಚ ಯೇ ಚಾನ್ಯೇ ರಾಜಾನಃ ಪೃಥಿವೀತಲೆ ತಾನಾನಯ ತಥಾ ಕ್ಷಿಪ್ರಂ ಸಾನುಗಾನ್ ಸಹ ಬಾಂಧವಾನ್ ಏತಾನ್ ದೂತೈರ್ಮಹಾಭಾಗೈರಾನಯಸ್ವ ನೃಪಾಜ್ಞಯಾ ವಸಿಷ್ಠವಾಕ್ಯಂ ತಚ್ಛ್ರುತ್ವಾ ಸುಮಂತ್ರಸ್ತ್ವರಿತಸ್ತದಾ ವ್ಯಾದಿಶತ್ಪುರುಷಾಂಸ್ತತ್ರ ರಾಜ್ಞಾಮಾನಯನೇ ಶುಭಾನ್ ಸ್ವಯಮೇವ ಹಿ ಧರ್ಮಾತ್ಮಾ ಪ್ರಯಯೌ ಮುನಿಶಾಸನಾತ್ ಸುಮಂತ್ರಸ್ತ್ವರಿತೋ ಭೂತ್ವಾ ಸಮಾನೇತುಂ ಮಹೀಕ್ಷಿತಃ ತೇ ಚ ಕರ್ಮಾಂತಿಕಾಃ ಸರ್ವೇ ವಸಿಷ್ಠಾಯ ಚ ಧೀಮತೆ ಸರ್ವಂ ನಿವೇದಯಂತಿ ಸ್ಮ ಯಜ್ಞೇ ಯದುಪಕಲ್ಪಿತಂ ತತಃ ಪ್ರೀತೋ ದ್ವಿಜಶ್ರೇಷ್ಠಸ್ತಾನ್ ಸರ್ವಾನಿದಮಬ್ರವೀತ್ ಅವಜ್ಞಯಾ ನ ದಾತವ್ಯಂ ಕಸ್ಯಚಿಲ್ಲೀಲಯಾಪಿ ವಾ ಅವಜ್ಞಯಾ ಕೃತಂ ಹನ್ಯಾದ್ದಾತಾರಂ ನಾತ್ರ ಸಂಶಯಃ ತತಃ ಕೈಶ್ಚಿದಹೋರಾತ್ರೈರುಪಯಾತಾ ಮಹೀಕ್ಷಿತಃ ಬಹೂನಿ ರತ್ನಾನ್ಯಾದಾಯ ರಾಜ್ಞೋ ದಶರಥಸ್ಯ ವೈ ತತೋ ವಸಿಷ್ಠಃ ಸುಪ್ರೀತೋ ರಾಜಾನಮಿದಮಬ್ರವೀತ್ ಉಪಯಾತಾ ನರವ್ಯಾಘ್ರರಾಜಾನಸ್ತವ ಶಾಸನಾತ್ ಮಯಾ ಚ ಸತ್ಕೃತಾಃ ಸರ್ವೇ ಯಥಾರ್ಥಂ ರಾಜಸತ್ತಮಾಃ ಯಜ್ಞೀಯಂ ಚ ಕೃತಂ ರಾಜನ್ ಪುರುಷೈಃ ಸುಸಮಾಹಿತೈಃ ನಿರ್ಯಾತು ಚ ಭವಾನ್ ಯಷ್ಟುಂ ಯಜ್ಞಾಯತನಮಂತಿಕಾನ್ ಸರ್ವಕಾಮೈರುಪಹೃತೈರುಪೇತಂ ವೈ ಸಮಂತತಃ ದ್ರಷ್ಟುಮರ್ಹಸಿ ರಾಜೇಂದ್ರ ಮನಸೇವ ವಿನಿರ್ಮಿತಂ ತಥಾ ವಸಿಷ್ಠವಚನಾದೃಶ್ಯ ಶೃಂಗಸ್ಯ ಚೋಭಯೋಃ ಶುಭೇ ದಿವಸ ನಕ್ಷತ್ರೇ ನಿರ್ಯಾತೋ ಜಗತೀಪತಿಃ ತತೋ ವಸಿಷ್ಠ ಪ್ರಮುಖಾಃ ಸರ್ವ ಏವ ದ್ವಿಜೋತ್ತಮಾಃ ಋಷ್ಯಶೃಂಗಂ ಪುರಸ್ಕೃತ್ಯ ಯಜ್ಞಕರ್ಮಾರಭಂಸ್ತದಾ ಯಜ್ಞವಾಟಗತಾಃ ಸರ್ವೇ ಯಥಾಶಾಸ್ತ್ರಂ ಯಥಾವಿಧಿ ಶ್ರೀಮಾಂಶ್ಚ ಸಹ ಪತ್ನಿಭಿಃ ರಾಜಾ ದೀಕ್ಷಾಮುಪಾವಿಶತ್ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಬಾಲಕಾಂಡೇ ತ್ರಯೋದಶಃ ಸರ್ಗಃ. ದಶರಥನು ಸಂಕಲ್ಪಿಸಿದ್ದ ಅಶ್ವಮೇಧ ಮಹಾಯಾಗಕ್ಕೆ ಯಾರು ಯಾರನ್ನು ಆಹ್ವಾನಿಸಬೇಕೆಂದು ಮಹಾಮಂತ್ರಿಯಾದ ಸುಮಂತ್ರನಿಗೆ ವಸಿಷ್ಠರು ಸೂಚನೆಗಳನ್ನು ಕೊಡುತ್ತಿದ್ದರು. ಮಿಥಿಲಾಧಿಪತಿಯಾದ ಜನಕನನ್ನು ನೀನೇ ಹೋಗಿ ಸತ್ಕರಿಸಿ ಆಹ್ವಾನಿಸು. ಇನ್ನೂ ಅನೇಕರನ್ನು ನೀನೇ ಸ್ವತಃ ಹೋಗಿ ಆಹ್ವಾನಿಸಬೇಕಾಗಿದೆ. ಅವರುಗಳ ಹೆಸರನ್ನೂ ನೆನಪಿಡು. ದಶರಥನ ಪ್ರಿಯಮಿತ್ರನಾದ ಕಾಶಿರಾಜ, ಧಾರ್ಮಿಕನೂ ದಶರಥನ ಮಾವನೂ ಆದ ಕೇಕಯ ದೇಶದ ರಾಜ, ಅಂಗರಾಜ್ಯದ ರಾಜನಾದ ರೋಮಪಾದ, ಉತ್ತರ ಕೋಸಲದ ರಾಜನಾದ ಭಾನುಮಂತ, ಪರಮ ಉದಾರನೂ ಸರ್ವಶಾಸ್ತ್ರ ವಿಶಾರದನೂ ಆದ ಮಗಧರಾಜ, ಇವರೆಲ್ಲರನ್ನೂ ನೀನೇ ರಾಜ ನಿರೂಪಣೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿ ಆಹ್ವಾನಿಸು. ಇವರೇ ಅಲ್ಲದೆ
ಪ್ರಾಮಾಣಿಕರಾದ ನಿಷ್ಠರಾದ ದೂತರನ್ನು ಕಳುಹಿಸಿ ಪೂರ್ವ ದೇಶದ ರಾಜರುಗಳನ್ನೂ, ಸಿಂಧು ಸೌರಾಷ್ಟ್ರದ ರಾಜರನ್ನೂ, ದಕ್ಷಿಣ ದಿಕ್ಕಿನ ರಾಜ್ಯದ ರಾಜರನ್ನೂ ಆಹ್ವಾನಿಸು. ಜೊತೆಗೆ ನಮ್ಮ ರಾಜನಿಗೆ ಪ್ರಿಯರಾದ ಇತರ ರಾಜರುಗಳನ್ನು ಪರಿವಾರ ಸಮೇತರಾಗಿ ಅಶ್ವಮೇಧ ಯಾಗಕ್ಕೆ ಆಗಮಿಸುವಂತೆ ಆಹ್ವಾನಿಸು ಎಂದು ಹೇಳಿದರು. ಸುಮಂತ್ರನು ವಸಿಷ್ಠರಿಗೆ ಹಾಗೆಯೇ ಆಗಲೆಂದು ಹೇಳಿ ನಮಸ್ಕರಿಸಿ ಬೀಳ್ಕೊಂಡು ರಾಜರ ಆಹ್ವಾನ ಪತ್ರಿಕೆಯನ್ನು ದೂತರಿಗೆ ಕೊಟ್ಟು ಕಳುಹಿಸಿದನು. ವಸಿಷ್ಠರ ಆದೇಶದಂತೆ ಧರ್ಮಾತ್ಮನಾದ ಸುಮಂತ್ರನೇ ಸ್ವತಃ ಜನಕ, ಕಾಶಿರಾಜ, ಕೇಕಯ ರಾಜ ಮೊದಲಾದವರನ್ನೂ ಆಹ್ವಾನಿಸಲು ಹೊರಟನು. ಯಾವ ಯಾವ ಕಾರ್ಯಕ್ಕೆ ಯಾರು ಯಾರನ್ನು ನಿಯೋಜಿಸಲಾಗಿತ್ತೋ ಅವರುಗಳು ತಮ್ಮ ತಮ್ಮ ಕಾರ್ಯವು ಮುಗಿದೊಡನೆ ವಸಿಷ್ಠರ ಬಳಿ ಬಂದು ಕಾರ್ಯ ಸಂಪನ್ನವಾದುದನ್ನು ನಿವೇದಿಸುತ್ತಿದ್ದರು. ಗುರುಗಳಾದ ವಸಿಷ್ಠರು ಎಲ್ಲರನ್ನೂ ಕುರಿತು, ಯಾಗಕ್ಕೆ ಸಂಬಂಧಿಸಿದಂತೆ ಯಾರೂ ಯಾವುದೇ ವಿಷಯವನ್ನು ಪರಿಹಾಸ್ಯ ಮಾಡಬಾರದು, ಯಾವುದೇ ಕೆಲಸವನ್ನು ಉದಾಸೀನದಿಂದ ಮಾಡಬಾರದು, ಇದರಿಂದ ದಾನಿಯ ವಿನಾಶ ಖಂಡಿತ, ಇದು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿರಲಿ ಎಂದು ಎಲ್ಲರಿಗೂ ಎಚ್ಚರಿಕೆ ರೂಪದಲ್ಲಿ ಸೂಚನೆ ನೀಡುತ್ತಿದ್ದರು. ಕೆಲವು ದಿನಗಳ ನಂತರ ದಶರಥ, ಅವನ ಮಂತ್ರಿ ಹಾಗೂ ರಾಜಭಟರಿಂದ ಆಹ್ವಾನಿತರಾದ ರಾಜರುಗಳು ಅಯೋಧ್ಯೆಗೆ ಬಂದರು ಹಾಗೂ ಮಣಿಮಾಲೆಗಳು, ವಸ್ತ್ರಾಭರಣಗಳು, ಶ್ರೀಗಂಧ ಮುಂತಾದವನ್ನು ತಂದು ದಶರಥನಿಗೆ ಒಪ್ಪಿಸಿದರು. ಎಲ್ಲರನ್ನೂ ಸ್ವಾಗತಿಸಿ ಸತ್ಕರಿಸಿದ ವಸಿಷ್ಠರು ದಶರಥನ ಬಳಿಗೆ ಬಂದು, ಮಹಾರಾಜ, ನಿನ್ನ ಆಜ್ಞೆಯಂತೆ ಆಹ್ವಾನಿತರೆಲ್ಲರೂ ಬಂದಿದ್ದಾರೆ ಮತ್ತು ಎಲ್ಲರನ್ನೂ ಯಥಾವಿಧಿ ಸತ್ಕರಿಸಲಾಗಿದೆ. ಅವರವರ ಘನತೆಗೆ ತಕ್ಕ ಸ್ಥಾನಮಾನಗಳನ್ನು ನೀಡಲಾಗಿದೆ. ನೀನೂ ಸಹ ಸರ್ವಾಲಂಕಾರ ಭೂಷಿತನಾಗಿ ಮಂಟಪಕ್ಕೆ ಹೊರಡಲು ಸಿದ್ಧನಾಗು. ನಂತರ ಎಲ್ಲ ರಾಜಗೃಹಗಳನ್ನೂ ಸಂದರ್ಶಿಸು ಎಂದು ಹೇಳಿದರು. ದಶರಥನು ಮುಖ್ಯವಾಗಿ ಕುಲಗುರುಗಳಾದ ವಸಿಷ್ಠರು ಮತ್ತು ಬ್ರಹ್ಮಸ್ಥಾನದಲ್ಲಿ ಕುಳಿತ ಋಷ್ಯಶೃಂಗರ ಆದೇಶದಂತೆ ಶುಭ ನಕ್ಷತ್ರ, ಶುಭಯೋಗ, ಶುಭಕರ್ಣ, ಶುಭತಿಥಿ ಎಲ್ಲವೂ ಸೇರಿದ ಶುಭ ದಿನದಂದು ಯಜ್ಞ ಮಂಟಪಕ್ಕೆ ಪತ್ನಿಯರ ಸಮೇತನಾಗಿ ಯಜ್ಞಾದೀಕ್ಷಾಬದ್ಧನಾಗಿ ಬಂದು ಪೀಠವನ್ನು ಅಲಂಕರಿಸಿದನು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.